ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಈ ದಿನದಂದು ಪ್ರಾರ್ಥಿಸುವವರ ಮೊರೆಯನ್ನು ಕರ್ತನು ಕೇಳುತ್ತಾರೆ ಎಂಬ ವಾಕ್ಯವನ್ನು ಧ್ಯಾನಿಸುವವರಾಗಿದ್ದೇವೆ. ಅದಕ್ಕೂ ಮುಂಚೆ ಚಿಕ್ಕ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾಗಿರುವ ತಂದೆಯೇ, ನಿಮಗೆ ಕೋಟಿ ಕೋಟಿ ಸ್ತೋತ್ರ ರಾಜ. ಪ್ರಾರ್ಥಿಸುವ ಮಕ್ಕಳ ಮೊರೆಯನ್ನು ನೀವು ಕೇಳುವವರಾಗಿದ್ದೇವೆ ಎಂಬ ವಾಕ್ಯವನ್ನು ಧ್ಯಾನಿಸುವಾಗ ನಿಮ್ಮ ಎಲ್ಲ ಮಕ್ಕಳ ಸಂಗಡ ನೀವು ಮಾತಾಡಬೇಕಾಗಿ ಪ್ರಾರ್ಥಿಸ್ತಾ ಇದ್ದೀವಿ. ಆಮೇಲೆ 1ನೇ ಸಮುವೇಲ 1:11 ಸೇನಾಧೀಶ್ವರನಾದ ಯೆಹೋವನೇ, ನಿನ್ನ ದಾಸಿಯ ದುಃಖವನ್ನು ಪರಾಂಬರಿಸು, ನನ್ನನ್ನು ತಿರಸ್ಕರಿಸದೆ ಕನಿಕರವಿಟ್ಟು ನನಗೊಬ್ಬ ಮಗನನ್ನು ಕೊಡಬೇಕು ಎಂದು ಅನ್ನಾಳು ಪ್ರಾರ್ಥಿಸುವಳಾಗಿದ್ದಾಳೆ. ಕರ್ತನು ನಿಮ್ಮ ಪ್ರಾರ್ಥನೆಯನ್ನು ಕೇಳುವಾತನು ಮಾತ್ರವಲ್ಲ, ಉತ್ತರವನ್ನು ಕೊಡುವನು. ಇದನ್ನು ದೃಢವಾಗಿ ನಂಬಿದಂಥ ಅನ್ನಾಳು ಮಕ್ಕಳಿಲ್ಲದ ತನ್ನ ಬರಡು ಬಾಳಿನ ನಿಂದೆಯನ್ನು ಪರಿಹರಿಸಿಕೊಳ್ಳುವ ಸಲುವಾಗಿ ದೇವಾಲಯಕ್ಕೆ ಹೋಗಿ ಕಣ್ಣೀರು ಸುರಿಸಿ ಕರ್ತನಲ್ಲಿ ಬಿನ್ನಹ ಮಾಡಿದಳು. ಕರ್ತನು ಅನ್ನಾಳ ಪ್ರಾರ್ಥನೆಯನ್ನು ಲಾಲಿಸಿದನು. ಅವಳು ತನ್ನ ಹರಕೆಯನ್ನು ಮಾಡಿಕೊಂಡಂತೆಯೇ ಪುಟ್ಟ ಸಮುವೇಲನನ್ನು ದೇವಾಲಯಕ್ಕೆ ಕರೆತಂದು ಬಿಟ್ಟಳು. ಕರ್ತನು ಅನ್ನಾಳನ್ನು ಕಟಾಕ್ಷಿಸಿದರಿಂದ ಅವಳಿಗೆ 3 ಮಂದಿ ಗಂಡು ಮಕ್ಕಳು, 2 ಹೆಣ್ಣು ಮಕ್ಕಳು ಜನಿಸಿದರು. 1ನೇ ಸಮುವೇಲ 2:21 ಹೇಳುವುದಾಗಿದೆ. ದೇವ ಮಕ್ಕಳೇ, ನಿಮ್ಮ ಪ್ರಾರ್ಥನೆ ಕರ್ತನ ಸನ್ನಿಧಾನಕ್ಕೆ ಏರಿ ಆತನಿಗೆ ನೆನಪು ಕೊಡುತ್ತದೆ. ಪ್ರಾರ್ಥಿಸುವ ನಿಮ್ಮನ್ನು ಆತನೆಂದು ಮರೆಯುವುದಿಲ್ಲ. ನಿಮ್ಮ ಕಣ್ಣೀರನ್ನು ಕಾಣದಂತೆ ಇರುವಾತನಲ್ಲ. ಆದ್ದರಿಂದ ಇನ್ನೂ ಅಧಿಕವಾಗಿ ಪ್ರಾರ್ಥಿಸಿರಿ. ಕರ್ತನು ಅನ್ನಾಳನ್ನು ನೆನೆಸಿದ್ದು ಮಾತ್ರವೇ ಅಲ್ಲ, ಚಿಕ್ಕ ಸಮುವೇಲನನ್ನು ನೆನೆಸಿದನು. ಅವನ ಹೆಸರಿಡಿದು ಕರೆದದ್ದು ಮಾತ್ರವಲ್ಲದೆ ಚಿಕ್ಕ ವಯಸ್ಸಿನಲ್ಲೇ ಅನೇಕ ರಹಸ್ಯಗಳನ್ನು ಕರ್ತನು ಅವನಿಗೆ ಪ್ರಕಟಿಸಿದನು. ಅನಂತರದ ದಿನದಲ್ಲಿ ಅವನನ್ನು ಮಹಾಪ್ರವಾದಿಯಾಗಿ ನಿಲ್ಲಿಸಿದನು. ನೀವು ಸಹ ಯಾವಾಗಲೂ ಕರ್ತನನ್ನು ನೆನೆಸುವವರಾಗಿರಿ, ಅಂದರೆ ಪ್ರಾರ್ಥಿಸುವವರಾಗಿರಬೇಕು. ಎಂಥ ಪರಿಸ್ಥಿತಿಯಲ್ಲೂ ಪ್ರಾರ್ಥನೆಯನ್ನು ಬಿಟ್ಟು ಬಿಡಬಾರದು. ಪ್ರಾರ್ಥಿಸಿದವರ ಹೆಸರುಗಳು ಸತ್ಯವೇದದಲ್ಲಿ ಬರೆಯಲ್ಪಟ್ಟು ಎಂದೆಂದೂ ಅವರನ್ನು ನೆನೆಸುವಂತೆ ಕರ್ತನು ಮಾಡಿದ್ದಾನೆ. ಹಿಂಜಾರಿ ಹೋದ ಸಂಸೋನನು ಸಹ ಕರ್ತನನ್ನು ನೆನೆಸಿಕೊಂಡು ನನ್ನನ್ನು ಈ ಸಾರಿ ಬಲಪಡಿಸು ಎಂದು ಬೇಡಿಕೊಂಡಾಗ ಸಂಸೋನನಿಗೆ ಕಳೆದುಕೊಂಡ ಎಲ್ಲ ಬಲವನ್ನು ಪುನಃ ದೇವರು ಒದಗಿಸಿದನು. ನ್ಯಾಯೋಪದೇಶ 16ನೇ ಅಧ್ಯಾಯ 28-30 ನೋಡುತ್ತೇವೆ. ದಾನಿಯೇಲನು ಪ್ರತಿನಿತ್ಯವೂ 3 ಹೊತ್ತು ತನ್ನ ಮೇಲ್ಮನೆಯ ಕೊಠಡಿಯಲ್ಲಿ ಕಿಟಕಿಯನ್ನು ತೆರೆದಿಟ್ಟು ಪ್ರಾರ್ಥಿಸುವುದನ್ನು ಕರ್ತನು ನೋಡಿ ದಾನಿಯೇಲನನ್ನು ಆಶೀರ್ವದಿಸಿದನು. ಬಾಬಿಲೋನಿನ ಎಲ್ಲ ಜ್ಞಾನಿಗಳಿಗಿಂತಲೂ ವಿಶೇಷವಾದ ಜ್ಞಾನವನ್ನು ದಾನಿಯೇಲನಿಗೆ ಕರ್ತನು ಅನುಗ್ರಹಿಸಿದನು. ನೀವು ಸಹ ಅನೇಕ ಸಮಸ್ಯೆಗಳಿಂದ ಬಿಡಿಸಿಕೊಳ್ಳಲಾರದಂತೆ ತೊಳಲಾಡುತ್ತಿರಬಹುದು. ಬಿಡದೆ ಪ್ರಾರ್ಥಿಸಿರಿ, ಕರ್ತನು ಜಯ ಕೊಡುವನು. ಕೀರ್ತನೆಗಳು 55:17-19 ತ್ರಿಕಾಲದಲ್ಲಿಯೂ ಹಂಬಲಿಸುತ್ತಾ ಮೊರೆ ಇಡುವನು. ಆತನು ಹೇಗೂ ನನ್ನ ಮೊರೆಯನ್ನು ಕೇಳಿ ನನಗೆ ಸದುತ್ತರವನ್ನು ದಯಪಾಲಿಸುವವನಾಗಿದ್ದಾನೆ. ಆಮೇಲೆ ಪ್ರೈಸ್ ದ ಲಾರ್ಡ್.